ಸೀನ್ 1. ಅರಣ್ಯದ ಮೌನ. ದಟ್ಟ ಅರಣ್ಯ, ಹಕ್ಕಿಗಳ ಶಬ್ದ. ಏಕಲವ್ಯನು ಮಣ್ಣಿನಿಂದ ಮಾಡಿದ ದ್ರೋಣಾಚಾರ್ಯರ ಪ್ರತಿಮೆಯ ಮುಂದೆ ನಿಂತಿದ್ದಾನೆ. ಏಕಲವ್ಯ: ಗುರುದೇವ, ನೀವು ನನಗೆ ಶಿಷ್ಯತ್ವ ನೀಡದಿದ್ದರೂ ನಿಮ್ಮನ್ನೇ ನನ್ನ ಗುರುವೆಂದು ಸ್ವೀಕರಿಸಿದ್ದೇನೆ. ನಿಮ್ಮ ಆಶೀರ್ವಾದದಿಂದ ಧನುರ್ವಿದ್ಯೆ ಕಲಿಯುತ್ತಿದ್ದೇನೆ. ಬಿಲ್ಲು ಹಿಡಿದು ಗುರಿ ಹೊಡೆಯುತ್ತಾನೆ. ಎಲ್ಲಾ ಬಾಣಗಳೂ ನಿಖರವಾಗಿ ಗುರಿ ತಲುಪುತ್ತವೆ. ಸೀನ್ 2. ಪಾಂಡವರು ಮತ್ತು ಕೌರವರು ಅರಣ್ಯದಲ್ಲಿ. ಅರ್ಜುನ, ದ್ರೋಣಾಚಾರ್ಯರು ಹಾಗೂ ಇತರರು ಅರಣ್ಯದಲ್ಲಿ ಬೇಟೆಗೆ ಬಂದಿದ್ದಾರೆ. ನಾಯಿ ಓಡುತ್ತಾ ಹೋಗಿ ಏಕಲವ್ಯನ ಬಳಿ ತಲುಪುತ್ತದೆ. ನಾಯಿ ಅರಚುತ್ತಾ ಭೌ ಭೌ. ಏಕಲವ್ಯ ಕ್ಷಣದಲ್ಲಿ ಹಲವು ಬಾಣಗಳನ್ನು ಹಾರಿಸಿ ನಾಯಿಯ ಬಾಯಿಗೆ ಗಾಯ ಮಾಡದೆ ಬಾಣಗಳಿಂದ ಮುಚ್ಚುತ್ತಾನೆ. ಸೀನ್ 3. ಆಶ್ಚರ್ಯಗೊಂಡ ದ್ರೋಣಾಚಾರ್ಯ. ನಾಯಿ ಮರಳಿ ಬರುತ್ತದೆ. ಅರ್ಜುನ ಅಚ್ಚರಿಯಿಂದ ನೋಡುತ್ತಾನೆ. ಅರ್ಜುನ: ಗುರುದೇವ, ಇದು ಅಸಾಧ್ಯ. ನನ್ನಿಗಿಂತಲೂ ಶ್ರೇಷ್ಠವಾದ ಧನುರ್ವಿದ್ಯೆಯಿದು. ದ್ರೋಣಾಚಾರ್ಯ ಗಂಭೀರವಾಗಿ: ಈ ಕಲೆಯನ್ನು ಕಲಿಸಿದ ಗುರು ಯಾರು ಎಂದು ತಿಳಿಯಬೇಕು. ಸೀನ್ 4. ಏಕಲವ್ಯನ ಪರಿಚಯ. ದ್ರೋಣಾಚಾರ್ಯರು ಏಕಲವ್ಯನ ಬಳಿ ಬರುತ್ತಾರೆ. ಯುವಕ, ನೀನು ಯಾರು? ಈ ಅದ್ಭುತ ವಿದ್ಯೆಯನ್ನು ಯಾರು ಕಲಿಸಿದರು? ಏಕಲವ್ಯ ನಮ್ರತೆಯಿಂದ: ನಾನು ಏಕಲವ್ಯ. ನನ್ನ ಗುರು ದ್ರೋಣಾಚಾರ್ಯರು. ದ್ರೋಣಾಚಾರ್ಯ ಆಶ್ಚರ್ಯದಿಂದ ನಿಂತು ಹೋಗುತ್ತಾರೆ. ಸೀನ್ 5. ಮಣ್ಣಿನ ಪ್ರತಿಮೆ. ಏಕಲವ್ಯ ಮಣ್ಣಿನ ಪ್ರತಿಮೆಯನ್ನು ತೋರಿಸುತ್ತಾನೆ. ಏಕಲವ್ಯ: ನೀವು ನನಗೆ ಶಿಷ್ಯತ್ವ ನೀಡಲಿಲ್ಲ, ಆದರೆ ನಿಮ್ಮ ಪ್ರತಿಮೆಯನ್ನು ಮಾಡಿ ನಿಮ್ಮನ್ನೇ ಗುರುವೆಂದು ಭಾವಿಸಿ ವಿದ್ಯೆ ಕಲಿತೆ. ದ್ರೋಣಾಚಾರ್ಯ ಮನಸ್ಸಿನಲ್ಲಿ ಸಂಘರ್ಷ. ಈತ ನನ್ನ ಶಿಷ್ಯನೇ, ಆದರೆ ಅರ್ಜುನನ ಪ್ರತಿಜ್ಞೆ? ಸೀನ್ 6. ಗುರುದಕ್ಷಿಣೆಯ ಬೇಡಿಕೆ. ದ್ರೋಣಾಚಾರ್ಯ: ಏಕಲವ್ಯ, ನೀನು ನನ್ನನ್ನು ಗುರುವೆಂದು ಒಪ್ಪಿಕೊಂಡಿದ್ದೀಯೆ, ಹಾಗಾದರೆ ಗುರುದಕ್ಷಿಣೆ ಕೊಡಬೇಕು. ಏಕಲವ್ಯ ತಕ್ಷಣ: ಗುರುದೇವ, ನೀವು ಕೇಳಿದುದನ್ನು ನಾನು ಸಂತೋಷದಿಂದ ಕೊಡುತ್ತೇನೆ. ಸೀನ್ 7. ಭೀಕರ ಬೇಡಿಕೆ. ದ್ರೋಣಾಚಾರ್ಯ: ನಿನ್ನ ಬಲಗೈಯ ಅಂಗುಲಿಯನ್ನು ನನಗೆ ಕೊಡು. ಮೌನ. ಎಲ್ಲರೂ ಬೆಚ್ಚಿಬೀಳುತ್ತಾರೆ. ಏಕಲವ್ಯ ಕ್ಷಣಕಾಲ ಮೌನದ ನಂತರ: ಗುರುದೇವ, ನಿಮ್ಮ ಆದೇಶವೇ ನನಗೆ ಧರ್ಮ. ತನ್ನ ಅಂಗುಲಿಯನ್ನು ಕತ್ತರಿಸಿ ಅರ್ಪಿಸುತ್ತಾನೆ. ಸೀನ್ 8. ತ್ಯಾಗದ ಮಹಿಮೆ. ರಕ್ತಸ್ರಾವ. ದ್ರೋಣಾಚಾರ್ಯ ತಲೆ ತಗ್ಗಿಸುತ್ತಾರೆ. ದ್ರೋಣಾಚಾರ್ಯ ಮನಸ್ಸಿನಲ್ಲಿ: ಈ ತ್ಯಾಗ ನನ್ನನ್ನು ಜೀವನಪೂರ್ತಿ ಕಾಡುತ್ತದೆ. ಏಕಲವ್ಯ: ಗುರುದೇವ, ನಿಮ್ಮ ಆಶೀರ್ವಾದ ಸದಾ ನನ್ನೊಂದಿಗಿರಲಿ. ಸೀನ್ 9. ಅಂತ್ಯ. ಏಕಲವ್ಯನು ಅರಣ್ಯದಲ್ಲಿ ದೂರ ಹೋಗುತ್ತಾನೆ. ದ್ರೋಣಾಚಾರ್ಯರು ಮೌನದಲ್ಲಿ ನಿಂತಿದ್ದಾರೆ. ವಾಚಕ: ಏಕಲವ್ಯನು ಸೋತಿಲ್ಲ, ಅವನು ತ್ಯಾಗದ ಮೂಲಕ ಅಮರನಾದ.